ಎಲ್ರಿಗೂ ಜೈ ಭೀಮ್. ಇದೀಗ ತಾನೇ ಜಸ್ಟ್ ಹೈಕೋರ್ಟ್ ಕೆಲಸ ಮುಗಿಸ್ಕೊಂಡು ಲೈಬ್ರರಿಯಲ್ಲಿ ಎಂಟ್ರ್ ಆದೆ. ಒಂದು ನ್ಯೂಸ್ ಪೇಪರ್ ಓದಿದೆ, ನ್ಯೂಸ್ ಟ್ರಯಲ್ ಅಂತ, ಬೆಂಗಳೂರು ವರ್ಷನು. ಅದರಲ್ಲಿ ಫಸ್ಟ್ ಪೇಜ್ನಲ್ಲೇ ಒಂದು ನ್ಯೂಸ್ ಇತ್ತು. ಏನಪ್ಪ ಅಂದರೆ, ಜನವರಿ 6ನೇ ತಾರೀಕು ಅಂದರೆ ನಿನ್ನೆ UP ಎಲೆಕ್ಷನ್ ಕಮಿಷನ್ ವತಿಯಿಂದ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. SIR ಕಂಪ್ಲೀಟ್ ಆಗಿ ಫೈನಲ್ ಲಿಸ್ಟನ್ನು ಅವರು ಹೊರಗೆ ಹಾಕಿದ್ದಾರೆ. 15.5 ಕೋಟಿ ಇರುವಂತಹ ವೋಟರ್ಸ್ ಇರುವಂತಹ ಈ ಉತ್ತರ ಪ್ರದೇಶದಲ್ಲಿ ಸುಮಾರು 2,90,00,000 ವೋಟರ್ಸನ್ನು ಕಟ್ ಮಾಡಿದ್ದಾರೆ. ಹಾಗಾಗಿ ಈ 2,90,00,000ದಲ್ಲಿ 2 ಕೋಟಿ ಜನರು ವಲಸೆ ಹೋಗಿದ್ದಾರೆ ಅನ್ನುವಂತಹ ಒಂದು ಆರೋಪದ ಮೇಲೆ ಅವರ ವೋಟನ್ನು ಕಟ್ ಮಾಡಲಾಗಿದೆ. ಈ ಒಂದು ವಿಚಾರವನ್ನು ನಾವು ಕರ್ನಾಟಕಕ್ಕೆ ಅನ್ವಯಿಸಿ ನೋಡಿದಾಗ ಸುಮಾರು 1.5-2 ತಿಂಗಳಿಂದ ನಾವು ಕರ್ನಾಟಕದ ಜನರಿಗೆ ಹೇಳ್ತಾ ಇದ್ದೇವೆ, SIR ಅನ್ನುವಂತಹ ಈ ಪ್ರಕ್ರಿಯೆ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಆರಂಭ ಆಗಿದೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಅಂತ. ಇದು ಸಾಮಾನ್ಯ ಕೆಲಸ ಅಲ್ಲ. ಇದು ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ತುಳಿತಕ್ಕೊಳಪಟ್ಟವರ ಮತ್ತು ಕೆಳಜಾತಿಯ ಎಲ್ಲ ರೀತಿಯಾದಂಥ ಹಿಂದುಳಿದ ವರ್ಗಗಳ ವೋಟುಗಳನ್ನು ಕಸಿದುಕೊಳ್ಳುವ ಮತ್ತು ಅವರಿರುವಂತಹ ಮೆಜಾರಿಟಿಯನ್ನು ಮೈನಾರಿಟಿಯಲ್ಲಿ ಕನ್ವರ್ಟ್ ಮಾಡುವ ಉದ್ದೇಶದಿಂದ ಇದೊಂದು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಅನ್ನೋದು ಇವತ್ತು ಕ್ಲಿಯರ್ ಆಗಿ ಕಂಡು ಬರ್ತಾ ಇದೆ. ಯಾಕಂದರೆ ಈಗ ನಿನ್ನೆ ಬಂದಿರೋ ಪಬ್ಲಿಕೇಶನ್ ನೋಡಿದ್ರೆ 100% ಇದು ಬ್ಯಾಕ್ ಡೋರಿಂದ ತರ್ತಾ ಇರೋ NRCನೇ. ಆದರೆ NRC ಬರಲಿ ಬರದೇ ಇರಲಿ ಸೆಕೆಂಡ್ರಿ, ನಮ್ಮ ವೋಟಿನ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರತಿಯೊಂದು ಕೆಲಸ ಮಾತ್ರ 100% SIR ಮಾಡ್ತಾ ಇದೆ. 15.5 ಕೋಟಿಯಲ್ಲಿ 3 ಕೋಟಿ ಸಮೀಪ ಜನರ ವೋಟ್ ಹೋಗಿದೆ ಅಂದರೆ ಸುಮಾರು 19-20% ಜನರ ವೋಟನ್ನು ಕಸಿದುಕೊಂಡಿದ್ದಾರೆ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಜಾಪ್ರಭುತ್ವದ ಯಾವ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ, ಇದು ಎಲ್ಲಿ ಮುಂದೆ ತಗೊಂಡು ಹೋಗುತ್ತೆ ಅನ್ನುವಂಥ ವಿಚಾರ ನಾವು ನೋಡಬೇಕಾಗಿದೆ. ಥ್ಯಾಂಕ್ ಯು. ಜೈ ಭೀಮ್.